ಕೆಆರ್ ನಗರ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೆ ಬಂಧನದ ಭೀತಿ. ಮೇ 31ಕ್ಕೆ ಆದೇಶ ಕಾಯ್ದಿರಿಸಿದ ಸೆಷನ್ಸ್ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಅಂತ್ಯ ಆಗಿದೆ. ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ಭಾಗಿಯಾಗಿದ್ದಕ್ಕೆ ಸಾಕ್ಷಿಗಳಿವೆ. ದೂರುದಾರ ಆರೋಪಿ ಸತೀಶ್ ಮಾತಾಡಿರುವ ಕಾಲ್ ರೆಕಾರ್ಡ್ ಇದೆ. ಭವಾನಿ ಭಾಗಿಯಾದ ದಾಖಲೆ ಇದೆ ಅಂತ ಎಸ್ಐಟಿ ಪರ ವಕೀಲರು ವಾದ ಮಂಡಿಸಿದ್ದಾರೆ. ಭವಾನಿ ಕಿಡ್ನಾಪ್ ಕೇಸ್ನಲ್ಲಿ ಭಾಗಿಯಾಗಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಕಾಲ್ ರೆಕಾರ್ಡ್ ಸೇರಿ ಹಲವು ವಿಷಯ ಪ್ರಸ್ತಾಪಿಸಿದೆ ಎಸ್ಐಟಿ. ವಾದ ಪ್ರತಿವಾದ ಆಲಿಸಿ ಆದೇಶ ಕಾಯ್ದಿರಿಸಿದೆ ಸೆಷನ್ಸ್ ಕೋರ್ಟ್. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇವತ್ತು ನ್ಯಾಯಾಲಯದಲ್ಲಿ ಏನು ವಾದ ಪ್ರತಿವಾದ ನಡೀತು? ಈಗ ಸದ್ಯಕ್ಕೆ ಕಾಲ್ ರೆಕಾರ್ಡ್ ಆಗಿರಲಿ, ಉಳಿದ ದಾಖಲೆಗಳು, ಸಾಕ್ಷಿಗಳಾಗಿರ್ಲಿ, ಭವಾನಿ ವಿರುದ್ಧವಾಗಿ ಯಾವ ರೀತಿ ಪ್ರಾಬ್ಲಮ್ ತಂದೊಡ್ತಾ ಇದೆ? ಖಂಡಿತ ಭಾವನಾ, ಏನು ಭವಾನಿ ರೇವಣ್ಣ ಅವರು ನಮಗೆ ನಿರೀಕ್ಷಣಾ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದು ಸಂಬಂಧಪಟ್ಟಂತೆ ಏನು ಭವಾನಿ ರೇವಣ್ಣ ಪರ ವಕೀಲರು ಅಂದ್ರೆ ಯಾವುದೇ ರೀತಿ ನೋಟಿಸ್ ಅನ್ನ ಕೊಟ್ಟಿಲ್ಲ, ಕೇವಲ ವದಂತಿಗಳು ಮಾತ್ರ ಬರ್ತಾ ಇದೆ. ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಅನ್ನ ಕೊಡಲಾಗ್ತಿದೆ. ರಾಜಕೀಯ ಪ್ರೇರಿತ ಪ್ರಕರಣ ಆಗಿರೋದ್ರಿಂದ ಅದರಲ್ಲಿ ನಿರೀಕ್ಷಣಾ ಜಾಮೀನನ್ನ ಕೊಡಬೇಕು, ಮತ್ತೆ ನಾವು ಸಹಕರಿಸ್ತೀವಿ ಅನ್ನುವಂತ ವಾದವನ್ನ ಮಂಡಿಸಿದ್ರು. ಅದಕ್ಕೆ ಪ್ರತಿಯಾಗಿ ಎಸ್ಐಟಿ ಪರ ವಕೀಲರು ಒಂದಷ್ಟು ಕೇಸ್ ಸಮೇತ ಅಂದ್ರೆ ಆರೋಪಿಗಳು ಹೇಳಿದಂತ ಹೇಳಿಕೆಗಳು ಮತ್ತೆ ಅವರಿಂದ ಕಲೆಕ್ಟ್ ಮಾಡಿದಂತ ಸಾಕ್ಷ್ಯಗಳು ಜೊತೆಗೆ ಏನು ಆರೋಪಿಗಳಿಂದ ಕಲೆಕ್ಟ್ ಮಾಡಿದಂತ ಒಂದಷ್ಟು ಕಾಲ್ ರೆಕಾರ್ಡ್ಗಳಿದೆ. ಆ ಒಂದಷ್ಟು ಕಾಲ್ ರೆಕಾರ್ಡ್ ಇಟ್ಕೊಂಡು ಒಂದಷ್ಟು ವಾದವನ್ನ ಮಂಡಿಸುವಂತದ್ದು, ಮತ್ತೆ ಸಂತ್ರಸ್ತೆ ನೀಡಿದಂತ 161, 164 ಹೇಳಿಕೆಯನ್ನ ಸಮೇತ ಆ ಸಿಡಿಯನ್ನ ಕೇಸ್ ಡೈರಿಯಿಂದ ತೆಗೆದುಕೊಂಡು ಬಂದ್ರು. ಅದ್ರಲ್ಲಿ ಭವಾನಿ ರೇವಣ್ಣ ಅವರು ಈ ಒಂದು ಕಿಡ್ನಾಪ್ ನಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ, ಒಳಸಂಚನ್ನ ರೂಪಿಸಿದ್ದಾರೆ. ಜೊತೆಗೆ A2 ಆರೋಪಿ ಸತೀಶ್ ಬಾಬಣ್ಣ ಜೊತೆ ನೇರವಾಗಿ ಮಾತನಾಡುವ ಮೂಲಕ ಮಹಿಳೆಗೆ ಬೈದಿದ್ದಾರೆ, ಮತ್ತೆ ಒತ್ತಡವನ್ನ ಹಾಕಿದ್ದಾರೆ, ಬೆದರಿಕೆಯನ್ನ ಹಾಕಿದ್ದಾರೆ. ಮತ್ತೆ ಈ ಒಂದು ಒಂದು ವಿಡಿಯೋ ರಿಲೀಸ್ ಆಯ್ತು ಮಧ್ಯೆ. ಆ ಒಂದು ವಿಡಿಯೋವನ್ನ ಮಾಡಿಸು ಅಂತೇಳಿ ಸತೀಶ್ ಬಾಬಣ್ಣಗೆ ಒತ್ತಡ ಹಾಕಿದ್ದೆ ಭವಾನಿ ರೇವಣ್ಣ ಅವರು. ಮತ್ತೆ ಈ ಒಂದು ಪ್ರಕರಣದಲ್ಲಿ ನೇರವಾದಂತ ಆಕ್ಟಿವ್ ಪಾರ್ಟಿಸಿಪೇಷನ್ ಭವಾನಿ ರೇವಣ್ಣ ಅವ್ರದ್ದು ಇರುವಂತದ್ದು. ಅಂದ್ರೆ ಈವರೆಗೆ ನಾವು ನೋಟಿಸ್ ಕೊಟ್ಟಿಲ್ಲ, ಆದ್ರೆ ಮುಂದೆ ಅಗತ್ಯ ಇದ್ರೆ ಭವಾನಿ ರೇವಣ್ಣ ಅವ್ರನ್ನ ವಿಚಾರಣೆ ಮಾಡ್ಬೇಕಾಗ್ಬೋದು. ಅದು ಒಂದು ಪ್ರಭಾವಿ ಕುಟುಂಬದ ರಾಜಕೀಯ ಕುಟುಂಬದ ಮಹಿಳೆ ಆಗಿರೋದ್ರಿಂದ ಅಂತ ಅವರನ್ನ ವಿಚಾರಣೆ ಮಾಡ್ಬೇಕಾದ್ರೆ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅತ್ಯಂತ ಅಗತ್ಯ ಇದೆ. ಹಾಗಾಗಿ ಒಂದು ಜಾಮೀನನ್ನ ಕೊಡಬೇಕು ಅನ್ನುವಂಥದ್ದು. ಮತ್ತೆ ದೂರುದಾರ ಆ ಸಂತ್ರಸ್ತೆಯ ಮಗ ಏನಿದ್ದಾನೆ ಆತನ ಜೊತೆ ಎರಡನೇ ಆರೋಪಿ ಸತೀಶ್ ಬಾಬಣ್ಣ ಮಾತಾಡುವ ಸಂದರ್ಭದಲ್ಲಿ ಕೂಡ ಅದರಲ್ಲಿ ನೇರವಾಗಿ ಏನು ಭವಾನಿ ರೇವಣ್ಣ ಅವರ ಹೆಸರು ಉಲ್ಲೇಖ ಆಗ್ತಾ ಹೋಗುತ್ತೆ. ಅವರು ನೇರವಾಗಿ ಮಾತನಾಡಿದ್ದಾರೆ ಅನ್ನುವಂತ ಆರೋಪವನ್ನ ಎಸ್ಐಟಿ ಮಾಡ್ತಾ ಇರುವಂತದ್ದು. ಆದ್ರೆ ಅದಕ್ಕೆ ಪ್ರತಿಯಾಗಿ ಕೌಂಟರ್ ಕೊಟ್ಟಂತಹ ಭವಾನಿ ರೇವಣ್ಣ ಪರ ವಕೀಲರು ಹೇಳುವಂತದ್ದು ಅಂದ್ರೆ ಭವಾನಿ ಅವರೇ ನೇರವಾಗಿ ಅವ್ರ ಮೊಬೈಲ್ ಇಂದ ಮಾತಾಡಿರುವಂತದ್ದಾಗಿ, ಅಥವಾ ಅವ್ರ ವಾಯ್ಸ್ ಇಲ್ಲ, ಮತ್ತೆ ಅವ್ರ ಮನೆ ಲ್ಯಾಂಡ್ಲೈನ್ ಇಂದ ಆಗ್ಲಿ ಕರೆ ಹೋಗಿರುವಂತ ದಾಖಲೆಗಳಿಲ್ಲ. ಕೇವಲ ಯಾರೋ ಆರೋಪಿಗಳು ಭವಾನಿ ಅವರ ಹೆಸರುಗಳನ್ನು ಉಲ್ಲೇಖ ಮಾಡ್ತಾರೆ ಇರುವಂತದ್ದಾದ್ರೆ ಅದಕ್ಕೆ ಭವಾನಿ ಅವರು ನೇರವಾಗಿ ಅದರಲ್ಲಿ ಭಾಗಿಯಾದಂತೆ ಆಗೋದಿಲ್ಲ, ನಿರೀಕ್ಷಣಾ ಜಾಮೀನನ್ನ ಕೊಡಬೇಕು ಅನ್ನುವಂತ ವಾದವನ್ನ ಮಂಡಿಸ್ತಾರೆ. ಅದರಲ್ಲಿ ಪ್ರಮುಖವಾಗಿ ಕೋರ್ಟ್ ಮುಂದೆ ಆದಂತ ವಾದ ಪ್ರತಿವಾದಕ್ಕಿಂತಲೂ ಎಸ್ಐಟಿ ತಮ್ಮ ತನಿಖೆಯಲ್ಲಿ ಬೆಳಕಿಗೆ ಬಂದಂತ ಒಂದಷ್ಟು ಸಾಕ್ಷ್ಯಗಳು, ಅದರಲ್ಲಿ ಕೂಡ ಕಾಲ್ ರೆಕಾರ್ಡ್ ನ ಡಿಸ್ಕ್ರಿಪ್ಷನ್ ಕೂಡ ಬರೆದು ಅದೊಂದ ದಾಖಲೆಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿವರೆಗೆ ನಡೆದಂತ ತನಿಖೆಯಲ್ಲಿ ಬಂದಂತ ಅಂಶಗಳು, ಸಾಕ್ಷಿಗಳು ಸಮೇತ ಕೋರ್ಟ್ಗೆ ಕೊಡುವ ಮೂಲಕ ಭವಾನಿ ಅವರ ಆಕ್ಟಿವ್ ಪಾರ್ಟಿಸಿಪೇಷನ್ ಈ ಪ್ರಕರಣದಲ್ಲಿ ಎಷ್ಟಿದೆ, ಅವರು ನೇರವಾಗಿ ಒಳಸಂಚನ ರೂಪಿಸಿದ್ದಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಪರಿಗಣಿಸಿ ಅವ್ರ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಮುಂದೆ ಅಗತ್ಯ ಆಗಬಹುದು. ಹಾಗಾಗಿ ಅವರಿಗೆ ನಿರೀಕ್ಷಣಾ ಜಾಮೀನನ್ನ ಕೊಡಬಾರದು ಅಂತೇಳಿ ಎಸ್ಐಟಿ ವಾದವನ್ನ ಮಂಡಿಸಿರುವಂತದ್ದು. ವಾದ ಪ್ರತಿವಾದವನ್ನು ಆಲಿಸಿದಂತ ನ್ಯಾಯಾಲಯ ಈಗ 31ಕ್ಕೆ ಒಂದು ಆದೇಶವನ್ನ ಕಾಯ್ದಿರಿಸಿ ಆದೇಶವನ್ನ ಮಾಡಿದೆ. ಭಾವನಾ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.